ಪಾಕಿಸ್ತಾನದ ಜೊತೆ ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾವು ಯಾವತ್ತೂ ಕೂಡ ಯುದ್ಧದ ಪರ ಇಲ್ಲ, ಯುದ್ಧದ ಬದಲು ಭದ್ರತೆಯನ್ನ ಬಿಗಿ ಮಾಡಿಕೊಳ್ಳಬೇಕಾಗಿದೆ. ನಾವು ಯಾವತ್ತೂ ಶಾಂತಿಯ ಪರ, ಯುದ್ಧದ ಬಗ್ಗೆ ಯೋಚನೆ ಬೇಡ, ಭದ್ರತೆಯನ್ನ ಬಿಗಿ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟರು. ಕಾಶ್ಮೀರದ ಭದ್ರತೆ ವಿಚಾರದಲ್ಲಿ ಜನರಿಗೆ ಟೋಪಿ ಹಾಕಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಭದ್ರತೆ ಇದೆ ಅಂತ ನಂಬಿಕೊಂಡು ಜನ ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ, ಆದರೆ ಅಲ್ಲಿ ಭದ್ರತಾ ವೈಫಲ್ಯ ಉಂಟಾಗಿದೆ. ಹಾಗಾದ್ರೆ ಮೋದಿ ಮಾಡಿದ್ದು ಬರೀ ಭಾಷಣನ? ಈಗ ಏನೇ ಕ್ರಮ ಕೈಗೊಂಡ್ರೂ ಹೋದ 26 ಜೀವ ವಾಪಸ್ ತರೋಕ್ ಸಾಧ್ಯನಾ ಅಂತ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿರುವ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳುಹಿಸುವ ವಿಚಾರಕ್ಕೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟರು. ಕೇಂದ್ರದ ಸೂಚನೆಗೆ ನಾವು ಸಹಕಾರ ಕೊಡ್ತೇವೆ. ರಾಜ್ಯದಲ್ಲಿ ಎಷ್ಟು ಜನ ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಕೇಂದ್ರದ ಸೂಚನೆಯನ್ನು ನಾವು ಪಾಲಿಸ್ತೇವೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ಇರುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಪಾಕಿಸ್ತಾನದ ಜೊತೆ ಯುದ್ಧ ಅವಶ್ಯಕತೆ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ಹುಬ್ಳಿಯಲ್ಲಿ ಮಾತಾಡಿದವರು, ಸಿದ್ದರಾಮಯ್ಯ ಅವರ ಈ ಬಾಲಿಶತನ ಹೇಳಿಕೆ ಶೋಭೆ ತರಲ್ಲ. ಇದು ಮುಸ್ಲಿಮರ ಓಲೈಕೆ ಮಾಡುವಂತಹ ಹೇಳಿಕೆ. ಪಾಕಿಸ್ತಾನ ಮುಸ್ಲಿಂ ದೇಶವಾಗಿದೆ. ಈ ದೇಶದ ಮೇಲೆ ಯುದ್ಧ ಮಾಡುವುದರಿಂದ ಇಲ್ಲಿನ ಮುಸ್ಲಿಮರು ಏನಾದರೂ ತಿಳ್ಕೊಳ್ತಾರೆ ಅಂತ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಖಂಡಿಸಿ ಚಿತ್ರದುರ್ಗದಲ್ಲಿ ವಿಎಚ್ಪಿ ಬಜರಂಗದಳ ಪ್ರತಿಭಟನೆ ಮಾಡಿತು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಗರಂ ಆದರು. ಮೋದಿಗೆ ಅನೇಕ ಮುಸ್ಲಿಂ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಾ ಇದೆ, ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ಒಂದೇ ಒಂದು ಸಾಂತ್ವನ ಹೇಳೋ ಕೆಲಸ ಮಾಡಿಲ್ಲ. ಘಟನೆ ಸಂಬಂಧ ನಿನ್ನೆ ತನಕ ಸಿಎಂ ಕೇಂದ್ರದ ಭದ್ರತಾ ವೈಫಲ್ಯ ಅಂದ್ರು. ಇವತ್ತು ಜನತೆಯ ಕಾಮೆಂಟ್ ನೋಡಿ ಯುದ್ಧ ಬೇಡ ಅಂತಿದ್ದಾರೆ ಅಂತ ಕಿಡಿಕಾರಿದ್ರು. ಪಾಕಿಸ್ತಾನದ ಮೇಲೆ ಯುದ್ಧದ ಅವಶ್ಯಕತೆ ಇಲ್ಲ, ಸತ್ತವರು ಪುನಃ ವಾಪಸ್ ಬರ್ತಾರಾ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಮುಖಂಡ ರಾಮಚಂದ್ರೇಗೌಡ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯಗೆ ತಲೆ ಕೆಟ್ಟಿದೆ, ಗ್ಯಾರಂಟಿ ಕೊಟ್ಟು 136 ಸೀಟ್ ಗೆದ್ದಿದ್ದಾರೆ, ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವುದು ಕೇವಲ 3 ರಾಜ್ಯದಲ್ಲಿ. ಪಾಕಿಸ್ತಾನದಲ್ಲಿರುವ ಮುಸ್ಲಿಮರನ್ನ ಓಲೈಕೆ ಮಾಡುವಷ್ಟರ ಮಟ್ಟಕ್ಕೆ ಇವರು ಹೋಗಿದ್ದು ದುರ್ದೈವ ಅಂತ ಹೇಳಿದರು. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದರು. 26 ಜೀವಗಳ ಬಗ್ಗೆ ಅನುಕಂಪದ ಮಾತುಗಳನ್ನಾಡಿದ ಸಿಎಂ ಸಿದ್ದರಾಮಯ್ಯಗೆ ಅಭಿನಂದನೆಯನ್ನು ತಿಳಿಸ್ತೇನೆ. ಇದೇ ರೀತಿಯ ಅನುಕಂಪ ಡಿಜೆಹಳ್ಳಿಗೆ ಹುಬ್ಬಳ್ಳಿ ಘಟನೆ ನಡೆದಾಗ ಅವರ ಚಾರ್ಜ್ ಶೀಟ್ ರದ್ದು ಮಾಡಿದ್ದು ಯಾರು? ಎಫ್ಐಆರ್ ರದ್ದು ಮಾಡಿ ಪೊಲೀಸರ ನೈತಿಕತೆಯನ್ನು ಕುಗ್ಗಿಸುವ ಕೆಲಸ ಮಾಡಿದ್ದು ಸಿದ್ದರಾಮಯ್ಯ. ದೇಶದ ವಿಚಾರ ಬಂದಾಗ ಶಾಂತಿ ಮಂತ್ರ ಪಠಿಸುವ ನಾಟಕ ಮಾಡದೆ ಏಕತೆಗೆ ಸಹಕಾರ ಕೊಡಬೇಕು ಅಂತ ಹೇಳಿದರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನು ಖಂಡಿಸಿ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟರು. ಇಂತಹ ಉಗ್ರರನ್ನ ಬಗ್ಗು ಬಡಿಬೇಕು. ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ಅವರ ವಿಫಲರಾಗಿದ್ದಾರೆ. ಇದರಲ್ಲಿ ಧರ್ಮ ಅನ್ನೋದಕ್ಕಿಂತ ಎಲ್ಲರದ್ದು ಜೀವ ಮುಖ್ಯ ಅಂತ ಹೇಳಿದರು. ಗುಜರಾತ್ನ ಕಾಂಗ್ರೆಸ್ ಶಾಸಕ ಜಿಗ್ನೇಶ್ ಮೇವಾನಿ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ದಾವಣಗೆರೆಯಲ್ಲಿ ನಡೆದ ಸಂವಿಧಾನ ಸಂರಕ್ಷಕರ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಅವರು, ಪುಲ್ವಾಮಾ ದಾಳಿ ಅದಾಗಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಿತ್ತು. ಹಿಂದೂ, ಮುಸ್ಲಿಂ, ಸಿಖ್ ಮತ್ತು ಇಸಾಯಿ ಭಾರತದ ಇಸ್ಲಾಂ ಅನ್ನುವಂಥದ್ದು 4 ಸಿಪಾಯಿ ಇದ್ದಂತೆ. ಈ ಘಟನೆಯನ್ನು ಖಂಡಿಸುವ ಬದಲು ಹಿಂದೂ ಮುಸ್ಲಿಮರನ್ನ ಬೇರ್ಪಡಿಸಲಾಗ್ತಾ ಇದೆ ಅಂತ ಹರಿಹಾಯ್ದರು. ಉಗ್ರರ ದಾಳಿಗೆ ಬಲಿಯಾದ ಪ್ರವಾಸಿಗರಿಗೆ ಘೋಷಿಸಿದ ಪರಿಹಾರ ವಿಚಾರ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಕೂಡಲೇ ಉಗ್ರರ ದಾಳಿಗೆ ಬಲಿಯಾದವರಿಗೆ ರಾಜ್ಯ ಸರ್ಕಾರ 50 ಲಕ್ಷ ಪರಿಹಾರ ಘೋಷಣೆ ಮಾಡಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದ್ದು, ನಮ್ಮ ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಆದರೂ ಘೋಷಣೆ ಮಾಡಿದೆ, ಕೇಂದ್ರ ಸರ್ಕಾರ ಬಿಡಿಗಾಸು ಪರಿಹಾರವನ್ನು ಘೋಷಣೆ ಮಾಡಿಲ್ಲ ಅಂತ ಸಚಿವ ಸಂತೋಷ್ ಲೋಟ್ ತಿರುಗೇಟು ಕೊಟ್ಟರು. ಕಾಶ್ಮೀರದ ಪಹಲ್ಗಾಮ್ ದಾಳಿಯನ್ನ ಯಾರೂ ರಾಜಕಾರಣ ಮಾಡಬಾರದು ಅಂತ ಹುಬ್ಳಿಯಲ್ಲಿ ಕೇಂದ್ರ ಸಚಿವೆ ರಕ್ಷಾ ಖಾಡ್ಸೆ ಹೇಳಿಕೆ ಕೊಟ್ಟರು. ಉಗ್ರಗಾಮಿಗಳ ಕೃತ್ಯದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಮೋದಿ ಹೇಳಿದ್ದಾರೆ. ಭಾರತದ ಪ್ರತಿಯೊಬ್ಬ ನಾಗರಿಕರ ಸುರಕ್ಷತೆ ನಮ್ಮ ಕರ್ತವ್ಯ. ಕಾಶ್ಮೀರದಲ್ಲಿ ನಡೆದ ಘಟನೆಗೆ ತಕ್ಕ ಉತ್ತರ ಕೊಡಲಾಗುತ್ತೆ. ಉಗ್ರಗಾಮಿ ಚಟುವಟಿಕೆ ಹತ್ತಿಕ್ಕಲು ಪ್ರಯತ್ನ ನಡೆದಿದೆ. ಇದರಲ್ಲಿ ಯಾರೂ ರಾಜಕಾರಣ ಮಾಡೋಕೆ ಹೋಗಬಾರದು ಅಂದರು.
ಪಹಲ್ಗಾಮಲ್ಲಾಗಿದ್ದು ಅಮಾನವೀಯ ಘಟನೆ ಅಂತ ದಾವಣಗೆರೆಯಲ್ಲಿ ಸಾಹಿತಿ ಬರ್ಗೂರು ರಾಮಚಂದ್ರಪ್ಪ ಹೇಳಿಕೆಯನ್ನ ಕೊಟ್ಟರು. ಯಾರು ಸಂವಿಧಾನವನ್ನು ಗೌರವಿಸ್ತಾರೋ, ಸಮಾನತೆ ಪರವಾಗಿದ್ದಾರೆ, ಅವರು ನಿಜವಾದ ದೇಶ ಪ್ರೇಮಿಗಳು. ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನ ಕಳೆದುಕೊಂಡ್ರು. 3 ಜನ ಮುಸ್ಲಿಮರು ನನ್ನ ಮಗನನ್ನ ಕಾಪಾಡಿದ್ರು. ಇದು ನಮ್ಮ ಭಾರತೀಯ ನೆಲದಲ್ಲಿ ಮಾತ್ರ ಕಾಣೋಕೆ ಸಾಧ್ಯ ಅಂತ ಹೇಳಿದರು. ಕಾಶ್ಮೀರದಲ್ಲಿ ನಡೆದ ಉಗ್ರರ ಅಟ್ಟಹಾಸ ದೇಶಾದ್ಯಂತ ಕೆಂಗಣ್ಣಿಗೆ ಕಾರಣವಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿಯ ಇಬ್ಬರು ಟೆರರ್ ಅಟ್ಯಾಕ್ನಲ್ಲಿ ಬಲಿಯಾಗಿರುವುದಕ್ಕೆ ಬೆಂಗಳೂರಿನಲ್ಲಿ ರೋಷಾಗ್ನಿ ಧಗೆಧಗಿಸ್ತಾ ಇದೆ. ಕಾಶ್ಮೀರ ಘಟನೆಯನ್ನು ಖಂಡಿಸಿ ರಾಜಾಜಿನಗರದ ಮಂಜುನಾಥ್ ನಗರದಲ್ಲಿ ಕೇಸರಿ ಯುವ ಸೇನೆಯಿಂದ ಶಂಕಿತ ಉಗ್ರರ ಫೋಟೋಗಳಿಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡಲಾಯಿತು. ಶಂಕಿತ ಉಗ್ರರ ಫೋಟೋಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ರು. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಘಟನೆ ಖಂಡಿಸಿ ಮೈಸೂರು ಮುಸ್ಲಿಂ ಧಾರ್ಮಿಕ ಗುರುಗಳು ಪ್ರತಿಭಟನೆ ಮಾಡಿದ್ರು. ಪಾಕಿಸ್ತಾನಕ್ಕೆ ಮುರ್ದಾಬಾದ್ ಅಂತ ಕೂಗಿ ಆಕ್ರೋಶ ಹೊರಗಾಕಿದ್ರು. ಹಿಂದೂಸ್ತಾನ ಜಿಂದಾಬಾದ್ ಅಂತ ಮುಸ್ಲಿಂ ಮುಖಂಡರು ಘೋಷಣೆಯನ್ನು ಕೂಗಿದ್ದು, ಮೈಸೂರಿನ ಮಿಲಾದ್ ಪಾರ್ಕ್ ಒಂದು ಬಳಿಯಿಂದ ಶಾಂತಿ ಮೆರವಣಿಗೆ ನಡೆಸಿ ಮೊಂಬತ್ತಿ ಹಿಡಿದು ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಖಂಡಿಸಿ ಪಾಕಿಸ್ತಾನದ ವಿರುದ್ಧ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬೀದರ್ನಲ್ಲಿ ನಡು ರಸ್ತೆಯಲ್ಲಿ ಪಾಕಿಸ್ತಾನದ ಧ್ವಜ ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ವೃತ್ತದ 2 ಮಾರ್ಗಗಳಲ್ಲಿ ಧ್ವಜ ಅಂಟಿಸಿದ್ದು ನಂತರ ಹರಿದು ಹಾಕಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯಲ್ಲಿ ಯುವಕರು ಪಾಕಿಸ್ತಾನದ ಧ್ವಜವನ್ನ ಕಾಲಿನಿಂದ ಒದ್ದು ಪಾಕ್ ವಿರುದ್ಧ ಆಕ್ರೋಶ ಹೊರಗಾಕಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಬಾಗಲಕೋಟೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಬಿಜೆಪಿ ಕಾರ್ಯಕರ್ತರಿಂದ ಪಂಜಿನ ಮೆರವಣಿಗೆ ಮಾಡಿದರು. ಪಾಕ್ ಹಾಗೂ ಉಗ್ರವಾದದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿದ್ರು. ಪಾಕ್ ಧ್ವಜದ ಮೇಲೆ ಚಪ್ಪಲಿ ಇಟ್ಟು ತುಳಿದು ಆಕ್ರೋಶವನ್ನು ಹೊರಗಾಕಿದ್ರು. ನಗರದ ಕಿಲ್ಲಾ ಎಂಜಿ ರಸ್ತೆ ಮಾರ್ಗವಾಗಿ ಬಸವೇಶ್ವರ ವೃತ್ತದವರೆಗೂ ಕೂಡ ಪಂಜಿನ ಮೆರವಣಿಗೆ ನಡೆದಿದ್ದು, ಬಸವೇಶ್ವರ ವೃತ್ತದಲ್ಲಿ ಉಗ್ರರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ಹೊರಗಾಕಲಾಯಿತು. ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಪಾಕ್ ಪ್ರಜೆಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಸದ್ಯಕ್ಕೆ 102 ಜನ ಪಾಕಿಗಳ ಬಗ್ಗೆ ಮಾತ್ರ ಮಾಹಿತಿ ಸಿಕ್ಕಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಾಕ್ನಿಂದ ವಿದ್ಯಾಭ್ಯಾಸ, ಆರೋಗ್ಯ, ವೈವಾಹಿಕ ಜೀವನ ಸೇರಿದಂತೆ ಹಲವು ವಿಚಾರಗಳಲ್ಲಿ ಪಾಕಿಸ್ತಾನ ತೊರೆದು ಭಾರತದಲ್ಲೇ ವಾಸ ಇದ್ದಾರೆ. ಆದರೆ ಇವರ ವಿಚಾರಗಳಲ್ಲಿ ಸರ್ಕಾರ ಯಾವ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಕುತೂಹಲ. ಕಾಂಗ್ರೆಸ್ ಪಕ್ಷ ದೇಶದ ನಾಗರಿಕ ಹಕ್ಕುಗಳ ಹೋರಾಟಕ್ಕೆ ಸ್ಥಾಪನೆಯಾದ ಪಕ್ಷ. ಕಾಂಗ್ರೆಸ್ ಅಂತ ಯುವ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಹೇಳಿದರು. ದೇಶದ ಸ್ವಾತಂತ್ರ್ಯಕ್ಕೆ ಸಾವಿರಾರು ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ. ಬಿಜೆಪಿ ಯಾವತ್ತೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಗಾಂಧಿ, ನೆಹರು ಬಗ್ಗೆ ಬಿಜೆಪಿ ಟೀಕೆ ಮಾಡುತ್ತೆ ಹೀಗಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದವನ ಮೇಲೆ ಯಾದಗಿರಿಯ ಪಿಎಸ್ಐ ರಾಜಶೇಖರ್ ರಾಥೋಡ್ರಿಂದ ಹಲ್ಲೆ ಆರೋಪ ಕೇಳಿಬಂದಿದೆ. ಜಮೀನಿಗೆ ನೀರು ಹಾಯಿಸಲು ಹೋದ ಗೌಡಪ್ಪನ ಮೇಲೆ ಪಕ್ಕದ ಜಮೀನಿನ ನೀಲಪ್ಪ ಸೇರಿದಂತೆ 3 ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಗೌಡಪ್ಪನನ್ನ ಬಾಗಲಕೋಟೆ ಮೂಲದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಪಿಎಸ್ಐ ಅಮಾನತಿಗೆ ಆಗ್ರಹಿಸಿ ಠಾಣೆಯ ಎದುರು ಶವವಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದರು. ಹಣಕಾಸಿನ ವಿಚಾರಕ್ಕೆ ವ್ಯಕ್ತಿಯನ್ನು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ರಾಮನಗರ ಜಿಲ್ಲೆಯ ಸಾತನೂರಿನಲ್ಲಾಗಿದೆ. ಚಂದ್ರಶೇಖರ್ ಕೊಲಿಯಾದ ವ್ಯಕ್ತಿ ಅಂತ ಗುರುತಿಸಲಾಗಿದ್ದು, ಬೆಂಗಳೂರಿನ ಬ್ಯಾಲಕೆರೆಯಿಂದ ಅಪಹರಿಸಿ ರಾಮನಗರ ಜಿಲ್ಲೆಯ ಸಾತನೂರಿನಲ್ಲಿ ಹತ್ಯೆಗೈಯಲಾಗಿದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗಾಗಿ 2 ಪ್ರತ್ಯೇಕ ತಂಡದಿಂದ ಬಲೆ ಬೀಸಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ವಿವಾಹಿತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೋಲಾರದಲ್ಲಾಗಿದೆ. 25 ವರ್ಷದ ರಶ್ಮಿ ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಿಳೆ ಅಂತ ಗುರುತಿಸಲಾಗಿದೆ. ನನ್ನ ಗಂಡ ಒಳ್ಳೆಯವನೇ, ಆದರೆ ಅವರ ಮನೆಯವರು ಒಳ್ಳೆಯವರಲ್ಲ. ಸಾರಿ, ನಿಮ್ಮ ಅಮ್ಮನ ಕಾಟ ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಡೆತ್ ನೋಟ್ ಬರೆದಿಟ್ಟು ಮಹಿಳೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು, ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆನ್ಲೈನ್ ಆಪ್ಗಳ ಮೂಲಕ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಾ ಇದ್ದ ಆರೋಪಿಯನ್ನು ಕೋಲಾರ ಪೊಲೀಸರು ಬಂಧಿಸಿದ್ದಾರೆ. ಮುಳಬಾಗಿಲಿನ ನೂಕಲಬಂಡೆ ನಿವಾಸಿ ಸೈಯದ್ ಸಾದಿಕ್ ಕ್ರಿಕೆಟ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಮೂಲಕ ಐಪಿಎಲ್ ಬೆಟ್ಟಿಂಗ್ ದಂಧೆ ಮಾಡ್ತಾ ಇದ್ದ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಸಿಎನ್ ಪೊಲೀಸರು ಆರೋಪಿಯಿಂದ 2 ಮೊಬೈಲ್, ನಗದು ಹಾಗೂ ಬ್ಯಾಂಕ್ ಅಕೌಂಟ್ನಿಂದ 32,000 ಹಣ ಜಪ್ತಿ ಮಾಡಿದ್ದಾರೆ. ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಬೆಸ್ಕಾಂ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿರುವ ಘಟನೆ ನೆಲಮಂಗಲದಲ್ಲಾಗಿದೆ. ವಿದ್ಯುತ್ ಅವಘಡದಿಂದ ಬೆಸ್ಕಾಂ ಸಿಬ್ಬಂದಿ ಆತಂಕಗೊಂಡು ಕಚೇರಿಯಿಂದ ಹೊರಬಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ರು.
ಹುಬ್ಳಿಯಲ್ಲಿ ಎನ್ಕೌಂಟರ್ ನಡೆದ್ರೂ ಮಹಿಳೆಯರ ಮೇಲೆ ರೌಡಿಗಳ ಉಪಟಳ ನಿಲ್ತಾ ಇಲ್ಲ. ಬಡ್ಡಿ ಹಣ ಕೊಡುವಂತೆ ಹೆಣ್ಣುಮಕ್ಕಳಿಗೆ ಧಮಕಿ ಹಾಕಿ ರೌಡಿಗಳು ಹೆದರಿಸ್ತಾ ಇರೋ ಘಟನೆ ನಡೀತಲೇ ಇದ್ದಾವೆ. ಹುಬ್ಳಿಯ ಕುಖ್ಯಾತ ರೌಡಿ ದಾವೂದ್ ಹಾಗೂ ಸಹಚರರಿಂದ ಇಬ್ಬರು ಮಹಿಳೆಯರಿಗೆ ನಿರಂತರ ಕಿರುಕುಳ ಆರೋಪ ಕೇಳಿಬಂದಿದೆ. ನ್ಯಾಯ ಕೊಟ್ಟು ರಕ್ಷಣೆ ಕೊಡಬೇಕು ಅಂತ ಮಹಿಳೆಯರು ಬೆಂಡಿಗಿರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮಳೆಗಾಳಿಗೆ ಮನೆಯ ಪತ್ರಾಸ್ ಹಾಗೂ ಗೋಡೆಗಳು ಶೀತಲಗೊಂಡಿದ್ದು ಕಡು ಬಡತನದ ಕುಟುಂಬವೊಂದು ಬೀದಿ ಪಾಲಾಗಿರೋ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಾಗಿದೆ. ಮಕ್ಕಳ ಪುಸ್ತಕ ಹಾಗೂ ಮನೆಯಲ್ಲಿ ಸಂಗ್ರಹಿಸಿದ ಸುಮಾರು 10 ಕ್ವಿಂಟಲ್ ದವಸ ಧಾನ್ಯಗಳು ಮಳೆಯಲ್ಲಿ ಕೊಚ್ಚೋಯಿತು. ನಿರಾಶ್ರಿತ ಕುಟುಂಬಕ್ಕೆ ಆಶ್ರಯ ಕೊಡಬೇಕು ಅನ್ನೋದು ಪಾಪ ಸ್ಥಳೀಯರ ಆಗ್ರಹ. ಉತ್ತರ ಕನ್ನಡದ ಕೆಲವು ಕಡೆ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗಿದೆ. ಮುಂಡಗೋಡ ಪಟ್ಟಣದಲ್ಲಿ ಸಿಡಿಲಿನ ಆರ್ಭಟಕ್ಕೆ ಜನ ಬೆಚ್ಚು ಬಿದ್ದಿದ್ದಾರೆ. ಉತ್ತರ ಕನ್ನಡದ ಜಿಲ್ಲೆಯ ಮುಂಡಗೋಡ ಪಟ್ಟಣದಲ್ಲಿ ಸಿಡಿಲು ಬಡಿದು ಮನೆಯ ಹಿಂದೆ ಇದ್ದ ತೆಂಗಿನ ಮರಕ್ಕೆ ಬೆಂಕಿ ಹೊತ್ಕೊಂಡಿದೆ. ಮನೆಯ ಹಿಂದೆಯೇ ನಡೆದ ಈ ಘಟನೆಯಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಕೋಲಾರದಲ್ಲಿ ಆಯೋಜಿಸಿದ ಜಾನಪದ ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಕೊಡಲಾಯಿತು. ಡೊಳ್ಳು ಬಾರಿಸುವ ಮೂಲಕ ಉತ್ಸವಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಚಾಲನೆ ಕೊಟ್ಟರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಕಾಲೇಜು ವಿದ್ಯಾರ್ಥಿಗಳ ಸಂಭ್ರಮದ ಆಚರಣೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ಸಾಂಪ್ರದಾಯಿಕ ಉಡುಗೆಯಲ್ಲಿ ವಿದ್ಯಾರ್ಥಿಗಳು ಮಿಂಚಿದ್ರು. ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಶಾಸಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ತನಿಖೆಯನ್ನು ಎನ್ಐಎ ವಹಿಸಿಕೊಳ್ಳುತ್ತೆ ಅಂತ ಮೂಲಗಳು ದೃಢಪಡಿಸಿವೆ. ಈ ಬಗ್ಗೆ ಗೃಹ ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ಕೇಸ್ ಡೈರಿ ಮತ್ತು ಎಫ್ಐಆರ್ ಅನ್ನು ಕೇಂದ್ರ ತನಿಖಾ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ಇದಕ್ಕೂ ಮುನ್ನ ಎನ್ಐಎ ತಂಡ ಭಯೋತ್ಪಾದಕ ದಾಳಿ ನಡೆದ ಪಹಲ್ಗಾಮ್ಗೆ ತೆರಳಿ ಪರಿಶೀಲನೆ ನಡೆಸಿದೆ. ಜಮ್ಮು ಕಾಶ್ಮೀರದ ಕುಲ್ಲಾಂನಿಂದ ಇಬ್ಬರು ಉಗ್ರರ ಸಹಚರರನ್ನ ಭದ್ರತಾ ಪಡೆಗಳು ಬಂಧಿಸಿದ್ದಾರೆ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಗುಪ್ತಚರ ಮಾಹಿತಿ ಆಧಾರದ ಮೇಲೆ ಭದ್ರತಾ ಪಡೆಗಳು ಕುಲ್ಲಾಂನ ಥೋಕರ್ಪುರಾದಿಂದ ಸಹಚರರನ್ನ ಬಂಧಿಸಿದೆ. ಕುಲ್ಲಾಂನ ಮಟಲ್ಹಾಮ ಗ್ರಾಮದಲ್ಲಿ ಭಯೋತ್ಪಾದಕನಿಗೆ ಸಂಬಂಧಿಸಿದೆ ಅಂತ ಹೇಳಲಾದಂತಹ ಮನೆಯನ್ನ ಈಗ ನಾಶಪಡಿಸಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದ್ದು, ಉಗ್ರರ ಹುಟ್ಟಡಗಿಸ್ತಾ ಇರುವ ಭದ್ರತಾ ಪಡೆ ಕಾಶ್ಮೀರದ ಗಲ್ಲಿಯಲ್ಲೂ ಗಸ್ತು ನಡೆಸ್ತಾ ಇದೆ. ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋ ವ್ಯಕ್ತಿಯನ್ನ ಸೇನೆ ಪಡೆ ವಶಕ್ಕೆ ಪಡಿತಾ ಇದೆ. ಮತ್ತೊಂದು ಕಡೆ ಉಗ್ರರ ಪ್ರತಿಯೊಂದು ಮನೆಗಳನ್ನು ಧ್ವಂಸಗೊಳಿಸಲಾಗ್ತಾ ಇದೆ. ಕುಪ್ವಾರಾದಲ್ಲಿ ಉಗ್ರ ಫಾರೂಕ್ ಅಹ್ಮದ್ ತಿದ್ವಾ ಅವರ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ದೇಶದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳಿಗೆ ಕೇಂದ್ರ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದ್ದು ಏಪ್ರಿಲ್ 29ರವರೆಗೂ ಕೊಟ್ಟಿದ್ದ ಗಡುವು ಇದೀಗ ಖಡಕ್ ಸೂಚನೆಯನ್ನು ಇದ್ರ ಬಗ್ಗೆ ಕೊಡಲಾಗಿದೆ. ಅಗೇನ್ ಇದರ ನಡುವೆ ಲಾಂಗ್ ಟರ್ಮ್ ವೀಸಾಗಳಿರುವ ಕೆಲವರು ದೇಶ ತೊರೆಯಲು ಹಿಂದೇಟು ಹಾಕ್ತಾ ಇದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ದೇಶದ ಎಲ್ಲ ರಾಜ್ಯಗಳಲ್ಲಿರುವ ಪಾಕ್ ಪ್ರಜೆಗಳ ಮಾಹಿತಿ ಸಂಗ್ರಹಿಸಿ ಹೊರಹಾಕುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪಹಲ್ಗಾಮಲ್ಲಿ ನಡೆದ ದಾಳಿ ನಂತರ ಭಯಭೀತರಾಗಿರುವ ಪ್ರವಾಸಿಗರು ತಮ್ಮ ಊರಿಗೆ ಹೋಗಲು ಹಾತೊರಿತಾ ಇದ್ದಾರೆ. ದಾಳಿ ನಡೆದ 2 ದಿನದಲ್ಲಿ ಸುಮಾರು 4,000 ಪ್ರವಾಸಿಗರು ಕಾಶ್ಮೀರವನ್ನು ತೊರೆದಿದ್ದಾರೆ. ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹಿಮಾಂಶು ಉಪಾಧ್ಯಾಯ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ರೈಲುಗಳಿಗೆ ಬೇಡಿಕೆ ಹೆಚ್ಚಾಗಿದೆ. 2 ವಿಶೇಷ ರೈಲುಗಳನ್ನು ಓಡಿಸೋದರ ಜೊತೆಗೆ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳನ್ನು ಜೋಡಿಸಲಾಗ್ತಾ ಇದೆ ಅಂತ ಹೇಳಿದರು. ಪಾಕಿಸ್ತಾನಿಗಳು ಭಾರತ ಬಿಟ್ಟು ತೆರಳುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದ್ದು, ಈ ಹಿನ್ನೆಲೆ ಪಾಕ್ ಪುರುಷರನ್ನ ಮದುವೆಯಾದಂತಹ ಭಾರತೀಯ ಮಹಿಳೆ ಅಮೃತಸರ ಗಡಿಯಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿದ್ದಾಳೆ. ತನ್ನ 2 ಮಕ್ಕಳ ಬಳಿ ಪಾಕಿಸ್ತಾನ ಪಾಸ್ಪೋರ್ಟ್ ಇದೆ, ಅವರು ಪಾಕ್ ಪ್ರವೇಶ ಮಾಡ್ಬೋದು. ಮಹಿಳೆ ಪಾಸ್ಪೋರ್ಟ್ ಇರದ ಕಾರಣ ಇಲ್ಲಿಯೇ ಇರಬೇಕು ಅಂತ ಅಧಿಕಾರಿಗಳು ಹೇಳಿದಾಗ ರಂಪಾಟವನ್ನು ನಡೆಸಿದ್ದಾಳೆ. ವೀರ್ ಸಾವರ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸಂಕಷ್ಟ ಎದುರಾಗಿದೆ. ವೀರ್ ಸಾವರ್ಕರ್ ಸಂಬಂಧಿಯೊಬ್ಬರು ಸಲ್ಲಿಸಿದಂತಹ ಮಾನನಷ್ಟ ಮೊಕದ್ದಮೆಯಲ್ಲಿ ಪುಣೆ ಕೋರ್ಟ್ ರಾಹುಲ್ ಗಾಂಧಿಗೆ ಸಮನ್ಸ್ ಜಾರಿ ಮಾಡಿದೆ. ಮೇ 9ನೇ ತಾರೀಕಿನಂದು ಕೋರ್ಟ್ಗೆ ಹಾಜರಾಗುವಂತೆ ರಾಹುಲ್ ಗಾಂಧಿಗೆ ಸೂಚಿಸಿದೆ. ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿ ಮುಖ್ಯಸ್ಥ ಬಿಲಾವಲ್ ಭುಟ್ಟೋ ಭಾರತದ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಪಹಲ್ಗಾಮ್ ದುರಂತಕ್ಕೆ ಪಾಕಿಸ್ತಾನವನ್ನು ದೂಷಿಸಲಾಗ್ತಿದೆ, ತಮ್ಮ ಅಸಹಾಯಕತೆ ಮುಚ್ಚಿಕೊಳ್ಳೋಕೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸಿಂಧೂ ನದಿ ನೀರನ್ನು ವಿನಾಕಾರಣ ನಿಲ್ಲಿಸಲಾಗಿದೆ, ಆ ನದಿಯಲ್ಲಿ ನೀರು ಹರಿಬೇಕು, ಇಲ್ಲಾಂದ್ರೆ ರಕ್ತ ಹರಿಯುತ್ತೆ ಅಂತ ಹೇಳಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬೆನ್ನಲ್ಲೇ ಭಾರತ ತೆಗೆದುಕೊಂಡ ನಿರ್ಧಾರಗಳಿಂದ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗಿದೆ. ಖೈಬರ್ ಪುಸ್ಟಾದಲ್ಲಿರುವ ಪಾಕಿಸ್ತಾನ ಮಿಲಿಟರಿ ಅಕಾಡೆಮಿಯಲ್ಲಿ ಮಾತನಾಡಿರುವ ಪ್ರಧಾನಿ ಶಹಬಾಜ್ ಶರೀಫ್,
ಪಹಲ್ಗಾಮ್ನಲ್ಲಿ ನಡೆದ ದುರಂತದ ನಿರಂತರ ಆರೋಪಕ್ಕೆ ಮತ್ತೊಂದು ಉದಾಹರಣೆ. ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾವುದೇ ಪಾರದರ್ಶಕ ವಿಶ್ವಾಸಾರ್ಹ ತನಿಖೆಗೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಲಂಡನ್ನ ಪಾಕಿಸ್ತಾನ ಹೈಕಮಿಷನ್ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದ ಭಾರತೀಯ ಸಮುದಾಯದವರಿಗೆ ಪಾಕಿಸ್ತಾನ ಸೇನೆಯ ಹಿರಿಯ ಅಧಿಕಾರಿಯೊಬ್ಬ ಬೆದರಿಕೆ ಹಾಕಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ತೈಮೂರ್ ರಹತ್ ಭಾರತೀಯ ಸಮುದಾಯದ ಪ್ರತಿಭಟನಾಕಾರರಿಗೆ ಕತ್ತು ಕತ್ತರಿಸುವ ಬೆದರಿಕೆಯನ್ನ ಹಾಕಿದ್ದಾನೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನೇಪಾಳಿ ಪ್ರಜೆಯೊಬ್ಬ ಉಗ್ರರ ದಾಳಿಗೆ ಬಲಿಯಾಗಿರುವುದನ್ನು ಖಂಡಿಸಿ ನೇಪಾಳಿ ಪ್ರಜೆಗಳು ಪ್ರತಿಭಟನೆ ಮಾಡಿದ್ದಾರೆ. ನೇಪಾಳದ ಕಠ್ಮಂಡುವಿನಲ್ಲಿರುವ ಪಾಕಿಸ್ತಾನ ರಾಯಭಾರ ಕಚೇರಿ ಎದುರು ಆಕ್ರೋಶ ಹೊರಗಾಕಿದ್ದು, ಪಾಕಿಸ್ತಾನ ಭಯೋತ್ಪಾದನೆ ಬೆಂಬಲಿಸುವುದನ್ನು ಖಂಡಿಸಿ ಬ್ಯಾನರ್ ಹಿಡಿದು ಮೆರವಣಿಗೆ ಮಾಡಿ ಪಾಕಿಸ್ತಾನ ಮತ್ತು ಉಗ್ರರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಈ ವೇಳೆ ಪಾಕ್ ರಾಯಭಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಕ್ಕೆ ಪೊಲೀಸರು ತಡೆ ನೀಡಿದ್ದಾರೆ. ಪಾಕಿಸ್ತಾನದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ರಷ್ಯನ್ ನಾಗರಿಕರು ಪಾಕಿಸ್ತಾನಕ್ಕೆ ಪ್ರಯಾಣಿಸುವುದನ್ನು ತಡೆಯುವಂತೆ ಶಿಫಾರಸು ಮಾಡಿದೆ. ಪಹಲ್ಗಾಮ್ ದಾಳಿ ಹಿನ್ನೆಲೆ ಈ ಪ್ರಕಟಣೆ ಹೊರಡಿಸಲಾಗಿದೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ರಷ್ಯಾದ ರಾಯಭಾರ ಕಚೇರಿ, ಪಾಕ್ ಭಾರತದ ಸಂಬಂಧಗಳಲ್ಲಿ ಹೊಸ ಬಿಕ್ಕಟ್ಟು ಎದುರಾದ ಹಿನ್ನೆಲೆ ರಷ್ಯಾದ ನಾಗರಿಕರು ಪಾಕಿಸ್ತಾನಕ್ಕೆ ಭೇಟಿ ಕೊಡುವುದನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಪಾಕಿಸ್ತಾನದ ವಾಯು ಪ್ರದೇಶದ ಮೇಲೆ ಭಾರತೀಯ ವಿಮಾನಗಳ ಹಾರಾಟವನ್ನು ನಿಷೇಧಿಸಿರುವುದರಿಂದ ವಿಮಾನ ಟಿಕೆಟ್ ದರಗಳು ಶೇಕಡ 8ರಿಂದ 12ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಉತ್ತರ ಭಾರತದಿಂದ ಯುರೋಪ್, ಉತ್ತರ ಅಮೆರಿಕ ಹಾಗೂ ಮಧ್ಯಪ್ರಾಚ್ಯಕ್ಕೆ ವಿಮಾನಗಳು ಈಗ ಅರಬ್ಬಿ ಸಮುದ್ರದ ಮೇಲೆ ಹಾರುತ್ತವೆ. ಇದರಿಂದ ಹೆಚ್ಚುವರಿ ಇಂಧನ ವೆಚ್ಚವನ್ನು ಪ್ರಯಾಣಿಕರಿಗೆ ವರ್ಗಾಯಿಸುತ್ತೆ ಅಂತ ತಜ್ಞರು ಅಂದಾಜಿಸಿದ್ದಾರೆ. ಇರಾನ್ನ ಅತ್ಯಾಧುನಿಕ ಬೃಹತ್ ಬಂದರಿನಲ್ಲಿ ಭೀಕರ ಸ್ಫೋಟ ಸಂಭವಿಸಿದ್ದು 4 ಮಂದಿ ಸಾವನ್ನಪ್ಪಿದ್ದು 500ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ. ಅಬ್ಬಾಸ್ನ ರಾಜಾಯಿ ಬಂದರಿನಲ್ಲಿ ಸ್ಫೋಟ ಸಂಭವಿಸಿದೆ. ಬಂದರಿನಲ್ಲಿದ್ದ ಹಲವು ಕಂಟೈನರ್ಗಳು ಏಕಕಾಲಕ್ಕೆ ಸ್ಫೋಟಗೊಂಡು ದೊಡ್ಡ ಪ್ರಮಾಣದ ಬೆಂಕಿ ಆವರಿಸಿದೆ. ಸ್ಫೋಟದ ಪರಿಣಾಮವಾಗಿ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಲವು ಕಟ್ಟಡದ ಕಿಟಕಿ ಗ್ಲಾಸ್ಗಳು ಪುಡಿಯಾಗಿದೆ. ಪೋಪ್ ಫ್ರಾನ್ಸಿಸ್ ಅವರ ಅಂತ್ಯಕ್ರಿಯೆಯನ್ನು ಅವರ ನೆಚ್ಚಿನ ರೋಮ್ನ ಚರ್ಚ್ ಸ್ಯಾಂಟಾ ಮರಿಯಾ ಮ್ಯಾಗಿಯೋರ್ ಬೆಸಿಲಿಕಾದಲ್ಲಿ ನೆರವೇರಿಸಲಾಯಿತು. ಪೋಪ್ ಫ್ರಾನ್ಸಿಸ್ ಅವರ ಅಂತ್ಯಕ್ರಿಯೆ ವ್ಯಾಟಿಕನ್ ಸಿಟಿಯ ಸೇಂಟ್ ಪೀಟರ್ಸ್ ಬೆಸಿಲಿಕಾದ ಮುಂಭಾಗದ ಬರೋಕ್ ಪ್ಲಾಜಾದಲ್ಲಿ ಪ್ರಾರಂಭ ಆಯಿತು. ಅವರ ಅಭಿಲಾಷೆಯಂತೆ ರೋಮ್ನ ಸ್ಯಾಂಟಾ ಮರಿಯಾ ಮ್ಯಾಗಿಯೋರ್ ಬೆಸಿಲಿಕಾದಲ್ಲಿ ಸಮಾಧಿ ಮಾಡಲಾಯಿತು. ಈ ವೇಳೆ ಕೆಕೆಆರ್ ಮತ್ತು ಪಂಜಾಬ್ ನಡುವಿನ ಪಂದ್ಯ ಮಳೆಯಿಂದಾಗಿ ರದ್ದಾಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ 20 ಓವರ್ಗಳಲ್ಲಿ 201 ರನ್ ಗಳಿಸಿತು. ಚೇಸಿಂಗ್ನಲ್ಲಿ ಕೋಲ್ಕತ್ತಾ ಮೊದಲ ಓವರ್ನಲ್ಲಿ 7 ರನ್ ಗಳಿಸಿತು. ನಂತರ ಮಳೆ ಸುರಿಯೋಕೆ ಆರಂಭ ಆಯಿತು. ಈ ಹಿನ್ನೆಲೆ ಪಂದ್ಯವನ್ನು ನಡೆಸೋಕ್ಕಾಗಲಿಲ್ಲ. ಅಂಪೈರ್ಗಳು ಪಂದ್ಯ ರದ್ದು ಮಾಡಿ ಎರಡೂ ತಂಡಗಳಿಗೆ ತಲಾ 1 ಅಂಕ ಕೊಟ್ಟರು. ಭಾರತವು ಪಾಕಿಸ್ತಾನದೊಂದಿಗಿನ ಕ್ರಿಕೆಟ್ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಬೇಕು ಅಂತ ಬಿಸಿಸಿಐನ ಮಾಜಿ ಅಧ್ಯಕ್ಷ ಸೌರವ್ ಗಂಗೂಲಿ ಸೂಚಿಸಿದ್ದಾರೆ. ಇಂತಹ ಘಟನೆಗಳು ಪ್ರತಿ ವರ್ಷವೂ ಆಗುತ್ತೆ. ಇದು ತಮಾಷೆಯಲ್ಲ. ಭಯೋತ್ಪಾದನೆಯನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿದರು. ಅಂಕಪಟ್ಟಿಯಲ್ಲಿ 2 ಮತ್ತು 3ನೇ ಸ್ಥಾನದಲ್ಲಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಇವತ್ತು ಮುಖಾಮುಖಿಗೆ ಸಜ್ಜಾಗಿದೆ. ಇವತ್ತು ನಡೆಯುವ ಐಪಿಎಲ್ನ 46ನೇ ಪಂದ್ಯದಲ್ಲಿ ಸೆಣಸಾಟ ನಡೆಸುತ್ತೆ. ಆರ್ಸಿಬಿ ಪಾಲಿಗೆ ಇದು ಸೇಡಿನ ಪಂದ್ಯ. ಚಿನ್ನಸ್ವಾಮಿಯಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಡೆಲ್ಲಿ ತಂಡ 6 ವಿಕೆಟ್ ಅಂತರದಿಂದ ಬೆಂಗಳೂರು ತಂಡ ಸೋತಿತ್ತು. ಈ ಆರ್ಸಿಬಿ ಪ್ರತಿಕಾರವನ್ನು ತೀರಿಸೋಕೆ ಕಾಯ್ತಾ ಇದೆ. ಈ ವರ್ಷದ ಐಪಿಎಲ್ನಲ್ಲಿ ಸಿಎಸ್ಕೆ ತಂಡದ ಸೋಲಿನ ಸರಣಿ ಮುಂದುವರೆದಿತ್ತು. ಐಪಿಎಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಿಎಸ್ಕೆ ತವರು ಮೈದಾನದಲ್ಲಿ ಸತತ 4 ತವರು ಪಂದ್ಯಗಳನ್ನು ಸೋತಿದೆ. 2008 ಮತ್ತು 12 ಹಾಗೂ ಈ ತಂಡ ಈಗ 4 ಪಂದ್ಯಗಳಲ್ಲಿ ಸೋತಿದೆ. ಚೆಪಾಕ್ನಲ್ಲಿ SRH 5 ಸೋಲಿನ ನಂತರ ಮೊದಲ ಗೆಲುವನ್ನು ಪಡೆದಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಯಾಂಡಲ್ವುಡ್ ಕಲಾವಿದರು ಈಗಾಗಲೇ ಈ ಕುರಿತು ರಿಯಾಕ್ಟ್ ಮಾಡಿದ್ದಾರೆ. ಇದೀಗ ಧ್ರುವ ಸರ್ಜಾ, ಡಾಲಿ ಧನಂಜಯ್ ಕೂಡ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅದರಲ್ಲೂ ಧ್ರುವ ಉಗ್ರರಿಗೆ ಬಾಸ್ಟರ್ಡ್ಸ್ ಅಂತ ಬೈದಿದ್ದಾರೆ. ಇನ್ನು ಡಾಲಿ ರಿಯಾಕ್ಟ್ ಮಾಡಿ ಉಗ್ರರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ನಟ ಸುನಿಲ್ ಶೆಟ್ಟಿ ಖಂಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಇದೀಗ ನಾವು ಒಗ್ಗಟ್ಟಿನಿಂದ ಇರಬೇಕು. ಭಯ ಮತ್ತು ದ್ವೇಷ ಹರಡೋಕೆ ಯತ್ನಿಸುವವರ ಬಲೆಗೆ ಬೀಳಬಾರದು. ಕಾಶ್ಮೀರ ನಮ್ದು, ಯಾವಾಗಲೂ ನಮ್ದಾಗೇ ಇರುತ್ತೆ ಅಂತ ನಾವು ಅವರಿಗೆ ತೋರಿಸ್ಬೇಕು. ನಾಗರಿಕರು ಕಾಶ್ಮೀರದಲ್ಲಿ ರಜಾ ದಿನಗಳನ್ನು ಕಳೆಯೋಕೆ ಪ್ರವಾಸದ ಪ್ಲಾನ್ ಮಾಡಬೇಕು. ನಾವು ಹೆದರಬಾರದು ಅಂತ ಹೇಳಿದ್ದಾರೆ.
ಹೊಸಬ್ರೆ ಸೇರ್ಕೊಂಡು ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲೊಂದು ಪಪ್ಪಿ ಸಿನಿಮಾ ಮಾಡಿದ್ದು ಈ ಟ್ರೇಲರ್ ಇದಾಗಲೇ ದಾಖಲೆಯನ್ನು ಬರೆದಿದೆ. ಯುವ ಪ್ರತಿಭೆಗಳಿಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಾಥ್ ಕೊಟ್ಟಿದ್ದು ಪಪ್ಪಿ ಸಿನಿಮಾವನ್ನ ಧ್ರುವ ಸರ್ಜಾ ಅರ್ಪಿಸ್ತಾ ಇದ್ದು ಮೇ 1ಕ್ಕೆ ಈ ಚಿತ್ರ ತೆರೆಗೆ ಬರ್ತಾ ಇದೆ. ಸದ್ಯ ಚಿತ್ರದ ಟ್ರೇಲರ್ನ ಧ್ರುವ ಸರ್ಜಾ ಬಿಡುಗಡೆ ಮಾಡಿದ್ದು ಚಿತ್ರದಲ್ಲಿ ಜಗದೀಶ್ ಹಾಗೂ ಆದಿತ್ಯ ಬಾಲನಟರು ಅಭಿನಯಿಸಿದ್ದಾರೆ. ಎರಡೂ ದಶಕಕ್ಕೂ ಕೂಡ ಹೆಚ್ಚು ಕಾಲ ಹಾಸ್ಯ ಲಾಸ್ಯ ಕಾಮಿಡಿ ಧಾರಾವಾಹಿ ಮೂಲಕ ರಂಜಿಸಿದ್ದ ಹೆಸರಾಂತ ಜೋಡಿಗಳಾದ ಮುತ್ತುರಾಜ್ ಹಾಗೂ ಶ್ರೀಕಂಠ ಈಗ ಪ್ರೀತಿ ಪ್ರೇಮ ಪಂಗನಾಮ ಅನ್ನುವ ಸಿನಿಮಾ ಮಾಡೋ ಮೂಲಕ ಬಹುಕಾಲದ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಸದ್ಯ ಚಿತ್ರದ ಟೀಸರ್ ಹಾಗೂ ಹಾಡುಗಳ ಬಿಡುಗಡೆಯಾಗಿದ್ದು ಚಿತ್ರಕ್ಕೆ ಶ್ರೀಕಂಠ ಡೈರೆಕ್ಷನ್, ನಟನೆ ಇದ್ದು ಮುತ್ತುರಾಜು ನಿರ್ಮಾಣದ ಜೊತೆಗೆ ಅಭಿನಯಿಸಿದ್ದಾರೆ. ಮೇ 2ಕ್ಕೆ ಈ ಚಿತ್ರ ರಿಲೀಸ್ ಆಗುತ್ತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾವು ವಿದ್ಯಾ ಮಲ್ನಾಡ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.